ಮೊದಲ ಹಂತದ ಚುನಾವಣೆಗೆ ಕೌಂಟ್ ಡೌನ್ ಶುರುವಾಗಿದೆ. ಆದರೆ ಕೆಲ ಗ್ರಾಮಗಳಿಂದ ಚುನಾವಣಾ ಬಹಿಷ್ಕಾರದ ಕೂಗು ಜೋರಾಗಿಯೇ ಕೇಳಿಬರ್ತಾ ಇದೆ. ಹೀಗೆ ಅಪೂರ್ಣ ಕಾಮಗಾರಿ ಹಿನ್ನೆಲೆಯಲ್ಲಿ ಇಲ್ಲೊಂದು ಗ್ರಾಮ ಮತದಾನದ ಬಹಿಷ್ಕಾರವನ್ನ ಮಾಡಿದೆ. ಹಾಗಾದ್ರೆ ಯಾವುದು ಆ ಗ್ರಾಮ ಅಂತೀರಾ? ಆ ಸ್ಟೋರಿ ಎಲ್ಲಿದೆ? ಒಂದ್ ಕಡೆ ಹಳ್ಳದ ನಡುವೆ ಅರ್ಧಕ್ಕೆ ನಿಂತ ಕಾಮಗಾರಿ, ಇನ್ನೊಂದೆಡೆ ಮರದ ಕಟ್ಟಿಗೆಯಿಂದ ಮಾಡಿದ ತಾತ್ಕಾಲಿಕ ಕಾಲು ಸೇತುವೆ, ಮತ್ತೊಂದೆಡೆ ಮತ ಬಹಿಷ್ಕಾರದ ಬೋರ್ಡ್ ಅಳವಡಿಸಿ ಘೋಷಣೆ ಕೂಗ್ತಿರೋ ನಾಯಕರು. ಈ ದೃಶ್ಯ ಕಂಡು ಬಂದಿದ್ದು ಕಾರವಾರದ ಗೋಟೆಗಾಳಿ ಗ್ರಾಮದಲ್ಲಿ. ಹೌದು, ಗೋಟೆಗಾಳಿ ಗ್ರಾಮದ ಸಾಲ್ಮಕ್ಕಿ, ಬರ್ಗಿ, ಮಡಕರ್ಣಿ ಭಾಗದಲ್ಲಿ ಕಳೆದ ವರ್ಷ ಜನವರಿಯಲ್ಲಿ ಸೇತುವೆಯ ಕಾಮಗಾರಿ ಆರಂಭಿಸಲಾಗಿತ್ತು. ಪಿಡಬ್ಲ್ಯೂ ಇಲಾಖೆಯಿಂದ ಬೈಲಹೊಂಗಲ ಮೂಲದ ಗುತ್ತಿಗೆದಾರ ನಾಗಪ್ಪ ಚಿನ್ನನವರ ಹೆಸರಿನಲ್ಲಿ 30 ಲಕ್ಷ ರೂಪಾಯಿ ವೆಚ್ಚದಲ್ಲಿ ವರ್ಕ್ ಕೂಡ ಶುರು ಮಾಡಲಾಗಿತ್ತು. ಆದ್ರೆ ಇತ್ತ ಸೇತುವೆಯೂ ಸಂಪೂರ್ಣವಾಗಿಲ್ಲ, ಅತ್ತ ಕಾಮಗಾರಿ ಮಾಡಿದವನು ಕೂಡ ಇಲ್ಲ ಎನ್ನುವಂತಾಗಿದೆ. ಗೋಟೆಗಾಳಿ ಬಾಳ್ನೆ ಪಂಚಾಯತಿಗೆ ಭೈರಾವೂರಿ, ಇಲ್ಲಿ ಬರ್ಗಿ ಅಂತೆ, ಈ ಕಡೆ ಹೋಗೋದು ಇಲ್ಲಿ ಸಾಳ್ಮಿಕಿ. ಅಲ್ಲಿ 1 ವರ್ಷ ಆಯಿತು, 1 ವರ್ಷ 4 ತಿಂಗಳಾಯಿತು. ಬ್ರಿಡ್ಜ್ ಕಟ್ಟಲಿಕ್ಕೆ ಯಾರಾದರೂ ಬಂದರೆ ಇಲ್ಲಿ ಕೊಂಟಿದ್ದಾರೆ, ಅದು ಯಾರಂದ್ರೆ ನಮ್ಗೆ ಗೊತ್ತಿಲ್ಲ. ಅದು ಅರ್ಧ ಬಿಟ್ಕೊಂಡು ಹೋದ. ಆಮೇಲೆ ಈ ಮಳೆಗಾಲ ಟೈಮ್ಲಿ ಈಗ ನೋಡಿದರೆ ಇಲ್ಲಿ ಸಣ್ಣ ಇದು ಹಳ್ಳ ಕಾಣುತ್ತೆ. ಮಳೆಗಾಲ ಟೈಮ್ಗೆ ಇದು ದೊಡ್ಡ ನೀರು ಬರ್ತಾಯಿದೆ. ಮತ್ತು ಆ ಕಡೆ ಈ ಕಡೆ ತಿರುಗಾಡ್ಲಿಕ್ಕೆ ಬಹಳ ತೊಂದರೆ ಆಗ್ತದೆ. ಈ ಅರ್ಧಂಬರ್ಧ ಸೇತುವೆಯಿಂದ ಗ್ರಾಮಸ್ಥರಿಗೆ ತುಂಬಾ ಸಮಸ್ಯೆ ಆಗ್ತಿದೆ. ಶಾಲಾ ವಿದ್ಯಾರ್ಥಿಗಳು, ಕೃಷಿಕರು, ಅನಾರೋಗ್ಯ ಪೀಡಿತರಿಗೆ ತುಂಬಾ ತೊಂದರೆ ಆಗ್ತಿದೆ. ಇಷ್ಟಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಮಾತ್ರ ಈ ಬಗ್ಗೆ ತಲೆ ಕೆಡಿಸಿಕೊಳ್ತಿಲ್ಲ. 1 ವರ್ಷ ಆಯಿತು, ಇನ್ನೂ ಸ್ಟಾರ್ಟ್ ಇಲ್ಲ ಆಗಿದೆ. ಪಿಲ್ಲರ್ ಅಷ್ಟೇ ಹಾಕಿದ್ದಾರೆ, 3 ಪ್ಲೇಯರ್ ಹಾಕೊಂಡು ಹೋಗಿದ್ದಾರೆ. ಮತ್ತು ನಾವು ಇದು ಎಲ್ಲರೂ ಪಂಚಾಯತ್ ಹೋಗಿ ರಿಕ್ವೆಸ್ಟ್ ಕೊಟ್ರಿ, ಮತ್ತು DC ಆಫೀಸಿಗೆ ನಾವು ಇದು ಮಾಡಿದ್ವಿ, ಲೇಟಾಗಿ ಹಾಕಿದೆ ಅರ್ಜಿ. ಅದೇ ರೆಸ್ಪಾನ್ಸ್ ಯಾರಿಲ್ಲ. ಬರ್ತಾರೆ, ಇವತ್ತು ಬರ್ತಾರೆ, ನಾಳೆ ಬರ್ತಾರೆ, ಇವತ್ತು ಬರ್ತಾರೆ, ನಾಳೆ ಬರ್ತಾರೆ. 1 ವರ್ಷ ಎಬೋ 4 ತಿಂಗಳಾಯಿತು, ಅರ್ಧದಲ್ಲಿ ಇದೆ. ಮತ್ತು ಪ್ರಾಬ್ಲಮ್ ಅಂದರೆ ನಮ್ಮ ಮಕ್ಕಳಿಗೆಲ್ಲ ಹೋಗ್ಲಿ ಪ್ರಾಬ್ಲಮ್ ಆಗ್ತದೆ, ಸ್ಕೂಲಿಗೆ ಹೋಗಿ ಪ್ರಾಬ್ಲಮ್ ಆಗ್ತದೆ, ಮಾರ್ಕೆಟಿಗೆ ಹೋಗಿ ಪ್ರಾಬ್ಲಮ್ ಆಗ್ತದೆ, ಹಾಸ್ಪಿಟ್ಲ್ ಮೇನ್ ಪ್ರಾಬ್ಲಮ್ ಹಾಸ್ಪಿಟಲ್ಗೆ. ಎಮರ್ಜೆನ್ಸಿ 108 ಬಂದರೆ ಅಲ್ಲಿ ನಂಗೆ ಹೋಗೋದಿಲ್ಲ. ಈ ಗ್ರಾಮದಲ್ಲಿ ಸುಮಾರು 280ಕ್ಕೂ ಹೆಚ್ಚು ಮತದಾರರಿದ್ದಾರೆ. ಕಳೆದ ಹಲವು ವರ್ಷಗಳ ಹಿಂದಿನಿಂದ ಪಡುತ್ತಿರುವ ಕಷ್ಟಗಳ ಬಗ್ಗೆ ಸರ್ಕಾರಕ್ಕೆ ಮನವಿಯನ್ನ ಮಾಡ್ತಾ ಬಂದಿದ್ದಾರೆ. ಬ್ರಿಡ್ಜ್ ಕಾಮಗಾರಿ ಪುನಃ ಆರಂಭಿಸದಿದ್ದಲ್ಲಿ ಮತದಾನದಿಂದ ದೂರವಿರಲು ಗ್ರಾಮಸ್ಥರು ನಿರ್ಧರಿಸಿದ್ದಾರೆ. ಅಪೂರ್ಣ ಸೇತುವೆಯ ಪಕ್ಕದಲ್ಲಿ ಬೋರ್ಡ್ ಅಳವಡಿಸಿ ಅಸಮಾಧಾನ ಹೊರಹಾಕಿದ್ದಾರೆ. ಸಾಲ್ಮಿಕೆ ಅಲ್ಲಿ ಹಳ್ಳ ಇದೆ. ಹಳ್ಳಕ್ಕೆ ಹೋಗಲಿಕ್ಕೆ ಮಳೆಗಾಲದಲ್ಲಿ ತುಂಬ ತೊಂದರೆ ಆಗ್ತಾ ಇದೆ. ಬ್ರಿಡ್ಜ್ ಇದೆ, ಆದರೆ ಅರ್ಧಕ್ಕೆ ಬಿಟ್ಕೊಂಡು ಹೋಗಿದ್ದಾರೆ. ಆದರೆ ನಾವು ಕಟ್ಟಡದ ಬ್ರಿಡ್ಜ್ ಹಾಕ್ಕೊಂಡು ಅದರ ಮೇಲೆ ಓಡಾಡ್ತೀವಿ. ಒಟ್ನಲ್ಲಿ ಗ್ರಾಮಸ್ಥರ ಸ್ಥಿತಿ ದೇವರು ವರ ಕೊಟ್ಟರು ಪೂಜಾರಿ ಕೊಡ್ಲಿಲ್ಲ ಎನ್ನುವಂತಾಗಿದೆ. ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು, ಜನಪ್ರತಿನಿಧಿಗಳು ಇನ್ನಾದ್ರೂ ಸೇತುವೆ ಕಾಮಗಾರಿ ಪೂರ್ಣಗೊಳಿಸ್ತಾರಾ ಕಾದು ನೋಡಬೇಕಿದೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ರಾಜ್ಯದಲ್ಲಿ ನಾಳೆ ಮೊದಲ ಹಂತದ ಮತದಾನಕ್ಕೆ ಭರ್ಜರಿಯಾಗಿ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಇದರ ನಡುವೆಯೇ 2ನೇ ಹಂತದ ಕ್ಷೇತ್ರಗಳಲ್ಲಿ ಕೈ ಕೇಸರಿ ಪಡೆಯ ಘಟಾನುಘಟಿ ನಾಯಕರು ಮತಬೇಟೆಗೆ ಇಳಿಯಲಿದ್ದಾರೆ. ಎಸ್, ಮೊದಲ ಹಂತದ ಮತದಾನಕ್ಕೆ ಚುನಾವಣಾ ಆಯೋಗ ಭರ್ಜರಿ ಸಿದ್ಧತೆ ನಡೆಸಿದೆ. ಮೊದಲ ಹಂತದ ಚುನಾವಣಾ ಅಭ್ಯರ್ಥಿಗಳು ಮತದಾನದ ಲೆಕ್ಕಾಚಾರದಲ್ಲಿದ್ರೆ, ಇತ್ತ ಕಾಂಗ್ರೆಸ್ ಕೇಸರಿ ಪಡೆಯ ಘಟಾನುಘಟಿ ನಾಯಕರು 2ನೇ ಹಂತದ ಕ್ಷೇತ್ರಗಳನ್ನ ಟಾರ್ಗೆಟ್ ಮಾಡಿ ಮತಬೇಟೆ ಶುರು ಮಾಡಿದ್ದಾರೆ. ಹೌದು, ಬಿಜೆಪಿ ಅಭ್ಯರ್ಥಿ BY ರಾಘವೇಂದ್ರ ಪರ ಶಿವಮೊಗ್ಗದಲ್ಲಿ ಅಣ್ಣಾಮಲೈ ಮತ ಬೇಟೆಗಿಳಿದಿದ್ದಾರೆ. ಸುದ್ದಿಗೋಷ್ಠಿ ನಡೆಸಿ ಕೇಸರಿ ಮುಖಂಡರ ಜೊತೆ ಅಣ್ಣಾಮಲೈ ಗೆಲುವಿನ ಬಗ್ಗೆ ಚರ್ಚಿಸಲಿದ್ದಾರೆ. ಇನ್ನು
ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಕೂಡ ಬೀದರ್ನ ಬಿಜೆಪಿ ಅಭ್ಯರ್ಥಿ ಭಗವಂತ ಖೂಬಾ ಪರ ಮತಯಾಚನೆಯನ್ನ ನಡೆಸಲಿದ್ದಾರೆ. ಗಡಿ ಜಿಲ್ಲೆ ಬೀದರ್ ಹಾಗೂ ಔರಾದ್ನಲ್ಲಿ ಮತ ಶಿಕಾರಿ ನಡೆಸಲಿದ್ದಾರೆ. ಕಾಂಗ್ರೆಸ್ ಕೂಡ ಎರಡನೇ ಹಂತದ ಕ್ಷೇತ್ರಗಳನ್ನ ಟಾರ್ಗೆಟ್ ಮಾಡಿ ಮತ ಬೇಟೆಯಾಡಲಿದ್ದಾರೆ. ನೇರವಾಗಿ ಮಾಜಿ ಸಿಎಂ ಬೊಮ್ಮಾಯಿ ತವರೂರಲ್ಲೇ ಸಿಎಂ ಸಿದ್ದರಾಮಯ್ಯ ಮತ ಪ್ರಚಾರವನ್ನ ನಡೆಸಲಿದ್ದಾರೆ. ಹಾವೇರಿಯ ಶಿಗ್ಗಾವಿಯಲ್ಲಿ ಪ್ರಜಾಧ್ವನಿ ಯಾತ್ರೆಯ ಮೂಲಕ ಮತಯಾಚನೆಯನ್ನ ಮಾಡಲಿದ್ದಾರೆ. ಒಟ್ಟಾರೆ ಮೊದಲ ಹಂತದ ಜೊತೆ ಎರಡನೇ ಹಂತದ ಕ್ಷೇತ್ರಗಳ ಮೇಲೂ ಕೈ ಕೇಸರಿ ನಾಯಕರು ಫೋಕಸ್ ಮಾಡಿದ್ದಾರೆ.